ನಮ್ಮೆಲ್ಲರನ್ನು ಕಾಯೇ. ಇಲ್ಲಿ ಮಾತಂಗಿ ಸರ್, ಅಮ್ಮಗೆ ಆದ ನಂತರ ಎಲ್ಲಮ್ಮ ಪೂಜೆ ಸರ್. ವಾವ್ ಸರ್, ಅವ್ರು ಚಪ್ಪಲಿ ಟಚ್ ಮಾಡ್ತಿದ್ದಾರೆ ಅಮ್ಮಂದು ಸರ್. ನಂಬಿಕೆ ಒಂದೇ ಜೀವನ ಸರ್. ನಂಬಿಕೆ ಇತ್ತಂದ್ರೆ ಜೀವನ ಮಾಡೋಕ್ಕಾಕೈತಿ, ಇಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗೋದಿಲ್ಲ. ಈ ಪಂಚಮುಖಿ ರುದ್ರಾಕ್ಷಿ ನಾವು ಹಾಕೋದ್ರಿಂದ ಇದು ಈಕ್ವಲ್ ಟು ಬಂಗಾರ ಸರ್. ಸರ್ ಸರ್ ಯಾವ ಜಾಗ ಸರ್? ಸರ್ ಇದು ಏಕನಾಥ್ ಜೋಗಿನಾಥ ಸಿದ್ಧಿ ಮಂಟಪ ಸರ್. ಯಲ್ಲಮ್ಮನ ಗುರುಗಳ ಮಠ ಸರ್. ಸೊ ಈಗ ನಾವು ಬಂದಿರೋದು ಮಠ ಸರ್. ಇದು ಮೂಲತಃ ಅಲ್ಲಿತ್ತಲ್ಲ ಸರ್, ಅವಾಗ ತೋರಿಸಿದ್ವಿ ಸಿದ್ಧರ ಮಠ, ಅದು ಸರ್. ಇದು ಆ ನಂತರ ಬಿಲ್ಡ್ ಮಾಡಿದ್ದು ಅವ್ರ ಗುರುಗಳು. ಹಾಂ ಸರ್. ಶಿವ ಗೋರಖ್ನಾಥ್ ನಾಥ ಪಂಥದ ಮೂಲ ಗುರುಗಳು ಸರ್. ಇವರು ಕಾಲ್ ಭೈರವ್ ಸರ್, ಅವರ ಆಂಜನೇಯ, ಇವರು ಏಕನಾಥ್ ಜೋಗಿನಾಥ್. ಇದೇ ಅವರ ಪ್ರತೀತಿ ಸರ್. ಇದು ಅವ್ರನ್ನ ಪೂಜೆ ಮಾಡಿದ ನೀರನ್ನು ಇಲ್ಲಿ ಎಲ್ಲರಿಗೂ ಹೋಗ್ತಾರೆ. ಏಕನಾಥ್ ಜೋಗಿನಾಥ್ ಸರ್. ಅವಾಗ ಸೀರಿಯಸ್ಲಿ ಋಷಿಮುನಿಗಳು ಅಂದರೆ ಈಗ ನಾವೇನು ನೋಡ್ತೀವಲ್ಲ, ಗಡ್ಡ ಬಿಟ್ಕೊಂಡು ಹೋಗ್ತಾರೆ, ಹಂಗೆ ಇರ್ತಿದೆ ಅಥವಾ ಕಲ್ಪನೆನ ಅದು? ಇಲ್ಲ ಸರ್, ಹಾಗೆ ಇರ್ತಿದೆ ಸರ್. ಈಗ ನಾನಾದರೂ ಹಿಂಗಿದ್ದೀನಲ್ಲ ಸರ್, ಯಾಕಂತಂದ್ರೆ ನಮಗೆ ಕಾಮನೆಗಳಿಗೆ ಇಚ್ಛೆ ಕೊಡಬಾರ್ದು ಸರ್. ನಾವು ಡ್ರೆಸ್ ಸೆಟ್ಟಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ನಮ್ಮ ಕುಲ ಸೆಟ್ಟಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಮಾಡಬಾರ್ದು ಸರ್. ನಾವು ಯೋಗದೊಳಗಿರೋರು ಹೆಂಗಿದ್ದೀವಿ ನ್ಯಾಚುರಲ್ ಹಾಗೆ ಬಿಡ್ಬೇಕು ಸರ್. ಹಾಗಾಗಿ ಅವ್ರು ನ್ಯಾಚುರಲ್ ಆಗಿ ಇರ್ತಿದ್ದಾರೆ ಸರ್. ಸೊ ನ್ಯಾಚುರಲ್ ಆಗಿ ಬಿಯರ್ ಬರೋದು, ನ್ಯಾಚುರಲ್ ಆಗಿ ಮುಸ್ಟಾಚ್ ಬರೋದು, ಕೂದಲ ಬರೋದು ನ್ಯಾಚುರಲ್ ಸರ್. ಅಂದರೆ ಅವನಿಗೆ ಯಾವ ಕಾಮ ಇಷ್ಟಗಳು ತನ್ನನ್ನು ಸೌಂದರ್ಯವಾಗಿ ನೋಡ್ಕೋಬೇಕು ಅನ್ನೋದಿಲ್ಲ. ಅವನಿಗೆ ಪರಬ್ರಹ್ಮವನ್ನು ಆರಾಧನೆ ಮಾಡೋದು, ಪರಬ್ರಹ್ಮನಲ್ಲಿ ಸೇರೋದು, ಇಷ್ಟೇ ಅವನ ಮೂಲ ಗುರಿ. ಹಾಗಾಗಿ ಅವರೆಲ್ಲ ಹಂಗೆ ಇರ್ತಿದ್ರು. ಆ ಕಾರಣಕ್ಕಾಗಿ ಅಷ್ಟು ಕಾನ್ಸಂಟ್ರೇಟೆಡ್ ಇರ್ತಿದೆ ಸರ್. ಬೇರೆ ಯಾವುದೇ ಆಮಿಷಗಳು, ಪ್ರಲೋಭನೆಗಳಿಲ್ಲ, ಇಲ್ಲ. ಮೈಂಡ್ ಡೈವರ್ಷನ್ಸ್ ಇಲ್ಲ, ಬಟ್ಟೆ ಬರೆ, ವಸ್ತ್ರ, ಮೇಕಪ್, ಟಚಪ್ ಇಲ್ಲ, ಏನೂ ಇಲ್ಲ ಸರ್. ಅದ್ರ ಬಗ್ಗೆ ಅವರು ಚಿಂತನೆ ಮಾಡ್ತಿರಲಿಲ್ಲ. ಅವರಾಗಲಿ, ಅವರ ಸಿದ್ಧಿ ಆಗಲಿ ಅಥವಾ ಅವರ ತಪಸ್ಸಾಗಲಿ, ಅದರ ಕುರಿತಾಗೇನೆ ಅವ್ರದ್ದು ಪ್ರತಿದಿನದ ಆಲೋಚನೆ. ಅಂದರೆ ಅವ್ರು ಏನು ಕೈಗೊಂಡಿದ್ದಾರಲ್ಲ ಕೆಲಸ ಅದು. ಹಾಂ, ತಪಸ್ ಮಾಡೋದು ಅಂತಂದ್ರೆ ಅದೇ ಸರ್. ಯಾವುದಾದ್ರೂ ಒಂದು ವಿಷಯ ವಸ್ತುವನ್ನು ಗಾಢವಾಗಿ ಕಲಿಯೋದು, ಅದೇ ತಪಸ್ಸು. ಓಕೆ, ಅದೇ ತಪಸ್ಸು ಅಂದರೆ ಸುಮ್ಮನೆ ಈಗ ನೀವು ಮಾಡ್ತಾ ಇದ್ದೀರಲ್ಲ, ಇದು ತಪಸ್ಸು ಸರ್. ಇದು ಹೆಂಗೆ? ಈಗ ನೀವೇನೀಗ ಎಲ್ಲರಿಗೂ ಇರೋ ಮಾಹಿತಿಯನ್ನು ಎಲ್ಲರಿಗೂ ಕೊಡಾತೀರಲ್ಲ, ಇದು ನಿಮ್ಮ ತಪಸ್ಸು. ನೀವು ಮಾಡ್ತಾರ ಏಕಾಗ್ರತೆಯಿಂದ ಇನ್ನು ಪಂಚುವಲ್ ಆಗಿ ಮಾಡ್ಕೊತ ಬರ್ತಾ ಇದ್ದೀರಿ. ಟೈಮ್ ಟು ಟೈಮ್ ಇದನ್ನ ಮಾಡಬೇಕು, ಇದನ್ನ ಫೋಲ್ಡರ್ ಮಾಡ್ಕೋಬೇಕಂತ. ಸೊ ಇದೇ ಸಿದ್ಧಿ ಸರ್. ಅದು ಸಿದ್ಧಿಸ್ಬಿಡುತ್ತೆ. ಇದು ನೀವು ಮಾಡ್ತಿರೋದು ಆ್ಯಕ್ಷನ್ ಸರ್. ಇದಕ್ಕೆ ಆ್ಯಕ್ಷನ್ ಈಗ ರಿಯಾಕ್ಷನ್ ಸಿಗ್ತೈತಲ್ಲ, ಅದೇ ಸಿದ್ಧಿ ಸರ್. ಅದರ ಅರ್ಥ ಸಿದ್ಧಿ. ಒಬ್ರೊಬ್ರು ಏನು ಅನ್ಕೋತಾರೆ, ನೀನು ಹೋಗ ಮೂಗು ಹಿಡ್ಕೊಂಡು ಹೋಗಿ ತಪಸ್ ಮಾಡೋಗಂತ ಆಡು ಭಾಷೆನ ಹೇಳ್ತಾರೆ ಸರ್. ಅದು ಮೂಗು ಹಿಡ್ಕೊಂಡು ನಾವು ತಪಸ್ ಮಾಡೋದು ನಮ್ಮ ಅಲೋಮ ವಿಲೋಮಗಳನ್ನು ಸಿದ್ಧಿ ಮಾಡ್ಕೊಳ್ಳೋದು. ನಾ ಏನು ಇಡ ಮತ್ತು ಪಿಂಗಳ ಹೇಳಿದ್ನಲ್ಲ ಸರ್, ಅವನನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ದ ಬ್ರೀತಿಂಗ್ ಪ್ರಾಸೆಸ್. ಅದು ತಪಸ್ಸು. ತಪಸ್ಸು ಅನ್ನೋಕ್ಕಿಂತ ಆರೋಗ್ಯವನ್ನು ಏಕೀಕೃತಗೊಳಿಸ್ಕೊಳ್ಳೋದು, ಮೈಂಡನ್ನು ಏಕೀಕೃತ ಮಾಡೋದು, ನಮ್ಮ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳೋದು ಸರ್. ಸೊ ಆರೋಗ್ಯ ಯಾರು ಸುಧಾರಣೆ ಮಾಡ್ಕೋತಾರೋ ಆಟೋಮೆಟಿಕಲಿ ಅವ್ನು ಬಲಿಷ್ಠ ಆಗ್ತಾನೆ. ಹಾಗಾಗಿ ಅವಾಗೆಲ್ಲ ರಾಕ್ಷಸರಾಗಿರಲಿ, ಅಸುರರಾಗಿರಲಿ ಅಷ್ಟಾಗಿ ಸ್ಟ್ರಾಂಗ್ ಇರ್ತಿದ್ರಿಂದ ಅವ್ರು ಮೆಂಟಲಿ ಕಂಟ್ರೋಲ್ಡ್ ಇರ್ತಿದ್ರು ಸರ್. ಯಾಕಂದರೆ ಆ ಏಕಾಗ್ರತೆ, ಆ ತಪಸ್ಸು. ಆಮೇಲೆ ಅವರಿಗೆ ಸಿಟ್ಟು ಬಂತಂದ್ರೆ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗೋದು. ಆ ಥರ ಸಿಟ್ಟು ಬರ್ತಿತ್ತು. ಅವಾಗಿನ ವೆಲ್ತ್ ಬೀಯಿಂಗು ಹಂಗೆ ಇರ್ತಿತ್ತು ಸರ್. ಅವ್ರ ಫುಡ್ ಕಂಟೆಂಟು ಹಂಗೆ ಕನ್ಸ್ಯೂಮ್ ಮಾಡ್ತಿದ್ರು. ಇದು ಮೂಲತಃ ಗೋರಖ್ನಾಥರ ಮಠ. ಅಲ್ಲಿ ಮೂಲ ಪುರುಷ ಇದ್ದಾರೆ ಸರ್. ಅವರು ಈಗಾದ್ರೂ ಗುರುಗಳಿದ್ದಾರೆ ಸರ್. ಅವರೆಲ್ಲ ಹೊರಗಡೆ ಹೋಗಿರಿ ಸರ್. ಒಂದು ಕಡೆ ಮೈಂಡ್ ಕಾನ್ಸಂಟ್ರೇಟ್ ಮಾಡೋದೇ ತಪಸ್ಸು ಅಂದ್ಕೊಂಡ್ರೆ, ನಾವು ಮಾಡ್ತಾರೋ ಕೆಲಸನ ದಿ ಬೆಸ್ಟ್ ಮಾಡೋದು ಅದೇ ತಪಸ್ಸು ಸರ್ ಆ್ಯಕ್ಚುಲಿ. ಆದರೆ ತಿಳುವಳಿಕೆ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೆ. ಅದನ್ನೇ ಬಸವಣ್ಣ ಹೇಳಿದ್ದು ಕಾಯಕವೇ ಕೈಲಾಸ ಅಂತ. ಅವರು ಸಿಂಪಲಾಗಿ ಹೇಳ್ಬಿಟ್ಟು, ಕಾಯಕ ಕೈಲಾಸ ಅಂದರೆ ನೀ ಏನು ಕಾಯ ಮಾಡ್ತೀಯ, ಅದು ಯಾವುದೇ ಇರಲಿ, ಎದಕ್ಕಾಗಿ ದುಡಿಯತ್ತೀಯ, ಏನು ದುಡಿತೀಯಲ್ಲ ಅದರಲ್ಲೇ ನೀನು ಕೈಲಾಸ ಕಾಣ್ಬೇಕು. ಹಿಂಗೆ ಕೈಲಾಸ ಕಾಣ್ತೈತಿ. ಅದನ್ನು ಅತ್ಯುತ್ತಮವಾಗಿ ಮಾಡ್ಬಿಡೋದು ಅಷ್ಟೇ. ಅದೇನು ಬೇಕಾದ್ರೆ ವಿತ್ ಇನ್ವಾಲ್ವ್ಮೆಂಟ್. ಅತ್ಯುತ್ತಮ ಅನ್ನೋಕ್ಕಿಂತ ವಿತ್ ಇನ್ವಾಲ್ವ್ಮೆಂಟ್ ನೀವು ಮಾಡಿದಾಗ ಅದು ಅತ್ಯುತ್ತಮ ಆಗೇ ಆಗ್ತೈತಿ. ಈಗ ತಪಸ್ ಮಾಡಿದಾಗ ಟಿ ವಿಯಲ್ಲೆಲ್ಲ ನೋಡಿರ್ತೀವಿ ಸರ್, ನಾವು ಸೀರಿಯಲಲ್ಲಿ ನೋಡಿರ್ತೀವಿ, ಯಾರೋ ಬಂದು ಕೆಡಿಸ್ತಾರೆ, ಯಾವುದೋ ಒಂದು ಮೋಹಿನಿ ಬರ್ತಾಳೆ, ಮಳೆ ಸುರಿಸ್ತಾರೆ, ಗಾಳಿ ಬೀಸುತ್ತೆ. ಇದೆಲ್ಲ ಅರ್ಥ ಏನಂತಂದ್ರೆ ಇವಕ್ಕೆಲ್ಲದಕ್ಕೂ ನಡಗಬಾರ್ದು. ಈಗ ನಾವು ಬರ್ತಾ ಫುಲ್ ರೋಡೆಲ್ಲ ಕಾದಿತ್ತು ಸರ್, ಅಲ್ಲೆಲ್ಲ ನೀರು ಗೊತ್ತಿದ್ರು, ಅದೆಲ್ಲ ಆಯಿತು. ಅದೆಲ್ಲ ಆದ್ರೂ ಮತ್ತೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನಮ್ದು ಏನಿದೆ ವರ್ಕ್. ಸೊ ಇದೇ ಸಿದ್ಧಿ. ಇದನ್ನು ನಾವು ಮಾಡಿದ್ವಿ ಅಂದರೆ ಆಟೋಮೆಟಿಕಲಿ ನಮಗೆ ಒಳ್ಳೆ ಒಂದು ಕ್ಲಿಪ್ ಸಿಗ್ತೈತಿ. ಅದೇ ಸಿದ್ಧಿ ಸರ್. ದಟ್ಸ್ ಆಲ್. ಅದನ್ನು ಜನ ನೋಡಿ ಮೆಚ್ಚಿದ್ರೆ ಅದೇ ನಮ್ಮ ಸಿದ್ಧಿ. ಅವ್ರು ಏನು ಮೆಚ್ತಾರಲ್ಲ ಸರ್, ಅದೇನು ರಿಯಾಕ್ಷನ್ ಬರ್ತದಲ್ಲ ಅದು ಸಿದ್ಧಿ. ಅದರಿಂದ ನಿಮ್ಮ ನೇಮ್ ಫೇಮ್ ಬರ್ತದೆ, ನಿಮ್ಗೆ ಒಳ್ಳೇದು, ಅವ್ರಿಗೂ ಒಳ್ಳೇದಾಗ್ತದೆ ಸರ್, ಅವ್ರಿಗೂ ಗೊತ್ತಾಗ್ತದೆ, ಅವ್ರಿಗೆ ಮಾಹಿತಿ ಸಿಗ್ತದೆ. ಸೊ ಇದೇ ಸಿದ್ಧಿ. ವಾವ್, ಸೂಪರ್ ಸರ್.
ನೀವು ಯೋಗ ಎಲ್ಲ ಮಾಡ್ತೀರಾ? ಹಾಂ ಸರ್. ಅದಕ್ಕೆ ಏನು ತಿಳ್ಕೊಂಡ್ಬಿಟ್ಟಿದ್ದೀರಿ? ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಯಾವ ಊರಿನವರು? ಇಲ್ಲೇ ರಾಮದುರ್ಗ ಅಂತ. ರಾಮದುರ್ಗ. ನಾನು ಥಿಯೇಟರ್ ಪಾಸ್ NSD ಇಂದ ಪಾಸ್ ಆಗಿದೆ. ಅಯ್ಯೋ ಹೌದಾ? ಯಾವ ವರ್ಷ? ರೀಸೆಂಟ್ 3 ವರ್ಷ ಆಗಿದೆ ಪಾಸ್ ಆಗಿದೆ. ಡೆಲ್ಲಿ? ಬೆಂಗಳೂರು. ಓಹೋ ಓಕೆ, ಶುಭವಾಗಲಿ. ಗಜಿ ಕಟ್ಟಿ ಕುಣಿತ ಎಲ್ಲಮ್ಮ ಇದು ಗಮ್ಮ, ಗಜಿ ಕಟ್ಟಿ ಕುಣಿತ ಎಲ್ಲಮ್ಮ ಇದು ಗಮ್ಮ, ಗಜಿ ಕಟ್ಟಿ ಕುಣಿತ ಎಲ್ಲಮ್ಮ. ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಹೊರಟ್ರೆ ಇವತ್ತು ಊರಿಗೆ? ಇಲ್ಲೇ ಸರ್, ಹಂಗೆ ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಯಾರ್ದು? ಅಯ್ಯೋ ಸ್ನೇಹಿತರೆ, ಇವ್ರು ನಿಮ್ಮ ಮನೆಯವ್ರ ಹೆಸರೇನು? ಪ್ರೇಮ್ಲತಾ ಅಂತ. ನಿಮ್ಮ ಹೆಸರು? ಗಂಗಾಧರ್ ಅಂತ. ಗಂಗಾಧರ್ ಅವರು ಪ್ರೇಮ್ಲತಾ ಅವರ ವಿವಾಹ ವಾರ್ಷಿಕೋತ್ಸವ ಇದೆ, ಅದಕ್ಕೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಅಂದ್ಬಿಟ್ಟು ಅವರು ಇವತ್ತು ಇಲ್ಲಿ ರೇಣುಕಾ ಯಲ್ಲಮ್ಮನ ಗುಡಿಗೆ ಬಂದಿದ್ದಾರೆ. ನಾವು ಟೀಚರು. ಮೇಷ್ಟ್ರು? ಹೌದು, ಮೇಷ್ಟ್ರು ಸರ್. ಅವ್ರು ನಿಮ್ಮ ಟೀಚರು? ಇಲ್ಲ, ಹೆಂಡತಿ ಟೀಚರ್ ಅಲ್ವ ಸರ್? ಹೌದು ಸರ್, ಹೌದು ಸರ್. ಅವ್ರು ಹೇಳ್ತಾರೆ ನಿನಗೇನು ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ ತಾನೇ ಡೈಲಾಗ್. ಓಕೆ, ಆಗಲಿ. ಎಷ್ಟು ವರ್ಷ ಆಯ್ತು ಮದುವೆಗೆ? 19 ವರ್ಷ ಮುಗಿದು ಸರ್, 20 ವರ್ಷ ಪಾದಾರ್ಪಣೆಗೆ. ಆದ್ರೂ ನಕ್ಕೊಂಡು ಖುಷಿಯಾಗಿದ್ದೀರಾ? ಸುಮ್ಮನೆ ಹೇಳಿದೆ ಸರ್, ಬಿಸಿಲಲ್ಲಿ ನಗ್ತಾ ಇದ್ದೀರಲ್ಲ ಅಂತ ಅಷ್ಟೇ. ಓಕೆ, ಒಳ್ಳೆದಾಗಲಿ. ಇವ್ರಿಗೆ ಮದುವೆ ಮಾಡಿ ಇವ್ರಿಗೆ ಮಾಡಿದ್ರಾ? ಇದಾ ಒಂದು ವಾರ ಆಗ್ತದೆ. ಈಗ ಎಲ್ಲ ಹೋಗುತ್ತೆ ಸರ್ ಇದು? ಇದು ಮಾತಂಗಿ ಸರ್. ಮಾತಂಗಿ ಮೀನ್ಸ್ ಅಂದರೆ ಎಲ್ಲಮ್ಮಗೆ ಏನು ಕುಷ್ಠ ರೋಗ ಬಂದಿರ್ತದೆ, ರೋಗ ಪೀಡಿತಲಾಗಿರ್ತಾಳಲ್ಲ ಸರ್, ಅವಾಗ ರೋಗ ಪೀಡಿತ ಅದಾಳ ಅನ್ನೋದನ್ನು ಲೆಕ್ಕಿಸ್ಲಾರ್ದ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟವ್ರು ಸರ್. ಆ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಕ್ಕಾಗಿ ಅವಳ ಮಾತೃ ಹೃದಯಕ್ಕಾಗಿ ವಂದಿಸಿ ನಿನಗೆ ಮೊದಲು ಪೂಜೆ ಇರಲಿ ಅಂಥೇಳಿ ಅಮ್ಮಗೆ ಫಸ್ಟ್ ಗುರುಗಳಿಗೆ ಪೂಜೆ ಸರ್, ಆ ನಂತರ ಅಮ್ಮಗೆ ಪೂಜೆ ಸರ್, ಅಮ್ಮಗೆ ಆದ ನಂತರ ಎಲ್ಲಮ್ಮಗೆ ಪೂಜೆ ಸರ್. ವಾವ್, ನೋಡಿ ಇದು ರೇಣುಕಾ ಯಲ್ಲಮ್ಮನ ಗುಡ್ಡ, ರೇಣುಕಾ ಯಲ್ಲಮ್ಮನ ದೇವಸ್ಥಾನ, ಬಟ್ ಆಕೆ ಕೊನೆ ಪೂಜೆ. ಅಂದರೆ ಯಾಕಂದರೆ ಸರ್, ನಮಗೆ ಯಾರು ಹೆಲ್ಪ್ ಮಾಡಿರ್ತಾರೆ ನೀಡಿದ್ದಾಗ ಅವರನ್ನು ನಾವು ಎಂದೂ ಮರಿಬಾರ್ದು ಅನ್ನೋ ಉದ್ದೇಶ. ಗ್ರ್ಯಾಟಿಟ್ಯೂಡ್ ದಿ ಕೃತಜ್ಞತಾ ಭಾವ ಅವಶ್ಯ. ಅದನ್ನು ಸ್ವಯಂ ದೇವಿಯಾಗಿಯೂ ಕೂಡ ಅವಳು ನಡೆಸ್ಕೊಟ್ಲು, ಪಾಲಿಸಿದಳಕ್ಕೆ. ಅಂದಮೇಲೆ ನಾವು ಮನುಷ್ಯರು ಅದನ್ನು ಪಾಲಿಸಬೇಕು ಅಂತ. ಸಹಾಯ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳೋದು, ಅದು ನೆನೆಸ್ಕೊಳ್ಳೋದು. ಬನ್ನಿ ಪುನಃ ನಡಿ ಹೋಗೋಣ ಎಲ್ಲವನ ಗುಡಕ, ಜಗದ ಜಾತ್ರೆ ಬಾಳ ಕಡಕ, ನಡಿ ಹೋಗೋಣ ಎಲ್ಲವನ ಗುಡಕ. ಇಡೀ ದೇವಸ್ಥಾನದಲ್ಲಿ ಸರ್, ಇಡೀ ಮನುಷ್ಯನ ಬದುಕಿಗೆ ಏನು ಬೇಕಾಗಿರುವ ಸೈಂಟಿಫಿಕ್ ಫೌಂಡೇಶನ್ ಇದೆ, ಎಲ್ಲ ಇದೆ ಸರ್. ಅಷ್ಟೊಂದು ಸುಡೋಲ್ಲ. ಹೌದಲ್ಲ? ಅಲ್ಲಿ ಟೈಲ್ಸ್. ಅಯ್ಯೋ, ಆ ಕಲ್ ಮೇಲೆ ಬಂದ್ಬಿಟ್ಟು ಸುಟ್ಟೆ ಹೋಯ್ತು ಕೈ ಕಾಲು. ಮಾತಂಗಿ ದೇವಾಲಯ. ಹಾಂ, ಇಲ್ಲಿ ಮಾದರಿ ಪೂಜೆ ಮಾಡ್ತಾರೆ. ಕಾಸ್ಟಿಸಮ್ ಇಲ್ಲ ಸರ್, ಆದರೆ ಅಮ್ಮನೇ ಅವಳನ್ನು ಅಗ್ರಸ್ಥಾನಕ್ಕೆ ಇಟ್ಟಿದ್ದರು ಸರ್. ಆಮೇಲೆ ದಶಮಹಾವಿದ್ಯೆ ಒಳಗೆ ಮಾತಂಗಿ ಶಾರದೆ ರೂಪದೊಳಗೆ ಬರ್ತಾಳೆ. ಈಗ ಹೆಂಗೆ ದಶಮಹಾವಿದ್ಯೆ ಒಳಗೆ 10 ದೇವತೆಗಳು ಬರ್ತಾರೆ ಸರ್, ಅದರೊಳಗೆ ಕಾಳಿ ರೂಪನೂ ಎಲ್ಲಮ್ಮನ, ಚಿನ್ನಮಸ್ತ ರೂಪನೂ ಎಲ್ಲಮ್ಮನ, ಅದೇ ರೀತಿ ಮಾತಂಗಿನೂ ಅವಳ ರೂಪನ ಸರ್. ಬಟ್ ಅವಳಿಗೆ ಮನುಷ್ಯ ಯೋನಿಯೊಳಗೆ ಹುಟ್ಟಿದ ಕಾರಣಕ್ಕಾಗಿ ಪರಿಚಯ ಇರೋದು. ಲಾಸ್ಟಿಗೆ ತನ್ನ ಗಂಡನ ಅನುಗ್ರಹದಿಂದ ಸಹಸ್ರಾರಕ್ಕೆ ಒಳಗೊಂಡು ಆಮೇಲೆ ರಾಜಮುತ್ತೈದೆ ಅವಾಗ ದೇವಿ ಕಳಿಸ್ತಾರೆ. ಅಂದರೆ ಈ ದಶಮಹಾವಿದ್ಯೆ ಅಂದ್ರೆ ಏನು? ದಶಮಹಾವಿದ್ಯೆ ಅಂತ ತಾಂತ್ರಿಕ ಪ್ರೊಸೆಸ್ ದೇವತೆಗಳು ಸರ್ ಅವರು. ತಂತ್ರವಿದ್ಯೆ ಒಳಗೆ ಅಗ್ರಸ್ಥಾನ ಸರ್ ಅವರು. ದಶಮಹಾವಿದ್ಯೆ ಒಳಗೆ ಅವರನ್ನು ಯಾರು ಒಲಿಸ್ಕೋತಾರೋ ಅವರನ್ನು ಯಾರೂ ಹಿಡಿಯೋಕ್ಕಾಗೋದಿಲ್ಲ. ಈಗ ಅಗೋರಿಗಳಾಗಲಿ, ಅಗೋರ ಪಂಥವಾಗಿರಲಿ, ಗೋರಖನಾಥ ಪಂಥರಾಗಿರಲಿ, ಅವರನ್ನು ಆರಾಧನೆ ಮಾಡ್ತಾರೆ. ಬನ್ನಿ ಮಾತಂಗಿ ನೋಡ್ಕೊಂಬರೋಣ. ಜಗದ ಜಾತ್ರೆ ಬಾಳ ಕಡಕ, ಜಗದಾಂಬಿ ಜಾತ್ರೆ ಬಾಳ ಕಡಕ, ಜಗದಾಂಬಿ ಜಾತ್ರೆ ಬಾಳ ಕಡಕ, ಉಗರ ಗೋಳ ಸವದಾಂತಿ ನಡಕ, ಜೋಗಳ ಭಾವ್ಯಾರ ಮಾಡ್ಬೇಕ ಜಳಕ. ಈಗ ಯಾರು ಕಟ್ಟಿಗೆ ನಂಬ್ಕೊಂಡಿರ್ತಾರೋ, ಕಟ್ಟಿಗೆ ಬ್ಯಾಂಬೂ ಕ್ರಾಫ್ಟ್ ಜೊತೆ ಯಾರು ವರ್ಕ್ ಮಾಡ್ತಾರೋ ಅವರಿಗೆ ಮಾದರ ಮೇದರು, ಬುಟ್ಟಿ ಹೆಣೆ ಮೇದರು ಇರ್ತಾರಲ್ಲ. ಅಂದರೆ ಕಾಸ್ಟಿಸಮ್ ಅದ್ರ ಬೇಸ್ ಮೇಲೆ ಇಲ್ಲ ಸರ್. ಈಗ ನೀವು ರಿಪೋರ್ಟರ್ ಅಂತಂದ್ಮೇಲೆ ಅದೇ ಕಾಸ್ಟಿಸಮ್ ಆಗ್ತದೆ ಸರ್, ಇಟ್ಸ್ ವೃತ್ತಿ. ಹಾಂ, ಮತ್ತು ಈಗ ಇದನ್ನಾದ್ರೆ ನಾವು ಕನ್ಸಿಡರ್ ಹಿಂಗೆ ಮಾಡ್ತೀವಿ, ಬಟ್ ಯಾಕೆ ನಾವು ಅದನ್ನು ಕನ್ಸಿಡರ್ ಮಾಡೋದಿಲ್ಲ? ಅದು ಒಂದು ವೃತ್ತಿ ಸರ್, ಆ ವೃತ್ತಿ ಮಾಡೋರಿಗೆ ಅದೊಂದು ಮರ್ಯಾದೆ ಅಷ್ಟೆ. ಆದರೆ ಅದನ್ನು ಬರ್ಬರ್ತಾ ಸ್ವಲ್ಪ ವಿಚಾರಗಳು ಚೇಂಜ್ ಆಗಿ ನಾ ಹೆಚ್ಚು ನೀ ಹೆಚ್ಚು ಅನ್ನೋ ಮನಸ್ಥಿತಿ ಹೆಚ್ಚಾಗಿ ಆ ಜಾತಿ ಪದ್ಧತಿ ರೂಢಿಸ್ಕೊಂಡು ಬಂದಿರೋದು. ಬಟ್ ಸನಾತನವ್ರಿಗೆ ಯಾವುದೇ ರೀತಿಯ ಬ್ಯಾಪ್ರಿಕೇಶನ್ ಆಗಲಿ, ಡಿವಿಷನ್ಸ್ ಆಗಲಿ, ಜಾತಿ ಪದ್ಧತಿ ಅನ್ನೋ ಹೆಸರೇ ಇಲ್ಲ. ಬೇರೆ ಬೇರೆ ರಾಜ್ಯದಲ್ಲಿ ಹಾಂ ಸರ್, ಅದರ್ ಸ್ಟೇಟ್ಸ್
ಇಲ್ಲಿ ಸುತ್ತಮುತ್ತ ಡಿಸ್ಟಿಕ್ ಅಷ್ಟೇ ಅಲ್ಲ ಸರ್, ಬೇರೆ ಬೇರೆ ಸ್ಟೇಟಿಂದನೂ ಬರ್ತಾರೆ. ತವ್ರ ಮನೆಯವ್ರು. ಅಮ್ಮ ಮುತ್ತೈದೆ ಆಗೋ ಟೈಮ್ನಾಗ ಆಕಿ ತವ್ರ ಮನೆಯವ್ರು ಅಂದ್ರೆ ಮಹಾರಾಷ್ಟ್ರದವ್ರು ಬರಲಿಲ್ಲ ಅಂದ್ರೆ ಹೋಗಿ ಗುಡ್ಡ ತುದಿ ನಿಂತು ನೋಡ್ತಾಳೆ ಸರ್, ನಮ್ಮ ತವ್ರ ಮನೆಯವ್ರು ಯಾಕೆ ಬರೋರು. ಓಹೋ, ಗುಡ್ಡ ನೋಡ್ತಾಳಕ್ಕೆ. ಆಗ ಬರ್ತಾರೆ ಅವರೆಲ್ಲ. ಅವರು ಚಕಡಿಯಿಂದ ಬರಾಕತ್ರ ಅಮ್ಮ ಖುಷಿ ಆಕೈತೆ. ಪರಶುರಾಮ ಕಾಳ ಭೈರಿ ನಡಕ ಎನೆ ಕೊಂಡಾಗ ಮಾಡ್ಬೇಕ ಜಳಕ. ಅಮ್ಮಂದು ಮೂಲತಃ ಉದ್ಭವ ಮೂರ್ತಿ ಇನ್ನೂ ಐತಿ ಸರ್ ಒಳಗೆ. ಬಟ್ ಅದು ನಿಜಾನ ಉದ್ಭವ ಮೂರ್ತಿ ಅಥವಾ ಅಂದ್ರೆ ತಾನ ಸೆಲೆಕ್ಷನ್ ಮಾಡ್ಕೋತೈತೆ ಸರ್. ಪಾಸಿಟಿವ್ ಎನರ್ಜಿ ಆ ವೈಬ್ ತಾನ ಸೆಲೆಕ್ಟ್ ಮಾಡ್ಕೋತೈತೆ. ಸರ್ ಅವ್ರು ಚಪ್ಪಲಿ ಟಚ್ ಮಾಡ್ತಾರೆ. ಅಮ್ಮಂದು ಸರ್, ಅಮ್ಮನ ಚಪ್ಪಲಿ. ಎನೆ ಕೊಂಡಾದ ಮಾಡ್ಬೇಕ ಜಳಕ, ಎನೆ ಕೊಂಡಾದ ಮಾಡ್ಬೇಕ ಜಳಕ. ಸುತ್ತಿ ಚಾವಂಡ್ಕೆ ತಾಳ ರುಮ ರುಮಕ ಪವಳ್ಯಾನ. ಸೊ ಅದು ಅಮ್ಮನ ಪಾದಕ್ಕೆ ಸರ್. ಅವಳ ಪಾದಕ್ಕೆ ಶ್ರೇಷ್ಠ ಅಂದ್ರೆ ಅಮ್ಮ ತಾಂತ್ರಿಕ ಪ್ರೊಸೆಸ್ ಒಳಗೆ ಮಾತಂಗಿ ಸರ್. ಮಾತಂಗಿ ಅಂತಂದ್ರೆ ಶಾರದೆ. ಶಾರದೆಗೆ ತಿಳಿದೇ ಇರ್ತಕ್ಕಂಥ ವಿದ್ಯೆನೇ ಯಾವುದಿಲ್ಲ ಸರ್. ಹಾಗಾಗಿ ಇವಳಿಗೆ ವಿದ್ಯೆ ತಿಳಿದೇ ಇರ್ತಕ್ಕಂಥ ವಿದ್ಯೆನೇ ಯಾವುದಿಲ್ಲ ಸರ್. ಆ ವಿದ್ಯೆ ನಮಗೆ ಬರಲಿ, ಅವಳ ಪಾದದ ಧೂಳು ಬರಲಿ ಅನ್ನೋ ಕಾರಣಕ್ಕಾಗಿ ಅದನ್ನು ಸ್ಪರ್ಶ ಮಾಡಿ. ನಾನು ಶಾರದೆಯ ದಾಸ ಅಂದರೆ ಅಕ್ಷರದ ದಾಸ, ನಿಮ್ಮ ಮುಂದೆ ಏನೂ ಇಲ್ಲ ಅಂತ ಹೇಳುವ ಒಂದು. ನೀನೇ ಎಲ್ಲ, ನಿನ್ನ ಅವಳಿಂದನೇ ಬಿಗಿನಿಂಗ್ ಸರ್, ಅವಳಿಂದನೇ ಎಂಡಿಂಗ್. ಮಾತಂಗಿ ಇಸ್ಕೊಟ್ಟು ಶಾರದೆ, ಶಾರದೆ ಸರಸ್ವತಿ, ತಾಂತ್ರಿಕ ಪ್ರೊಸೆಸ್ಸಿನ ಶಾರದೆ. ಓಕೆ, ಉಗ್ರ ದೇವತೆ ಸಹ. ಹಾಗಾಗಿ ಅವಳನ್ನು ಸ್ವಲ್ಪ ಸೈಡಿಗೆ ಇಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಸ್ಟ್ರೈಟ್ ಇತ್ತು ನೋಡಿದ್ರೆ ಅಮ್ಮ ಸ್ಟ್ರೈಟ್ ಕಾಣೋದಿಲ್ಲ, ಸ್ವಲ್ಪ ಕ್ರಾಸ್ ಇದ್ದಾರೆ. ಎಲ್ಲಮ್ಮ ಸತ್ಯಕ್ಕೆ ಕ್ರಾಸ್ ಇದ್ದಾರೆ. ಓ, ಅಂದರೆ ದೇವಿ ದೃಷ್ಟಿ ನಮಗೆ ಬೀಳೋಂಗಿಲ್ಲ ಸರ್. ಈಗ ಅದು ಕಂಬಕ್ಕೆ ದೃಷ್ಟಿ ಸರ್, ಆಕಿ ದೃಷ್ಟಿನ ತಡ್ಕೊಳಕ್ಕೆ ನಮಗಾಗಲ್ಲ. ಸೈಡಿಗೆ ಯಾಕೆ ನಿಲ್ಬೇಕಂತಾರಂದ್ರೆ ದೃಷ್ಟಿ ಒಮ್ಮೆ ಬೀಳ್ತದೆ ಸರ್ ಅಮ್ಮ. ಬನ್ನಿ. ಅಂದರೆ ಇದೆಲ್ಲ ಎದಕ್ಕಂದ್ರೆ ಸರ್ ಒಂದು ನಂಬಿಕೆ ಇರಲಿ. ಈಗ ಎಷ್ಟು ಮೆಸ್ಅಪ್ ಆಗಿದೆ ಅಂದ್ರೆ ಸರ್, ಈಗ ನೋಡ್ರಿ ಸರ್, ಈಗ ಈ ಕಲಿಯುಗದೊಳಗೆ ಮೆಂಟಲ್ ಪ್ಯಾಂಡಮಿಕ್ ಅಂತ ಬರ್ತಾ ಇದೆ ಸರ್. ಅಂದ್ರೆ ಯೋಗಕ್ಕೆ ಯಾಕೆ ಆಲ್ಮೋಸ್ಟ್ ಆಲ್ ಈಗ ಎಲ್ಲ ಜನ ಯೋಗಕ್ಕೆ ಯಾವ್ದಕ್ಕೆ ಹೊಂಟ್ರೆ ಅಂತಂದ್ರೆ ಮೆಂಟಲ್ ಪ್ಯಾಂಡಮಿಕ್ ಬರತ್ತೆ ಸರ್. ಮೆಂಟಲಿ ಎಲ್ಲರೂ ಡಿಸ್ಟರ್ಬ್ ಅದಾರ ಸರ್. ಹಿ ಹ್ಯಾಸ್ ಎವ್ರಿಥಿಂಗ್. ಅವ್ರಿಗೆಲ್ಲ ಎಲ್ಲ ಐತೆ ಸರ್. ಫ್ಯಾಮಿಲಿಗೂ ಎಲ್ಲ ಐತಿ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಣ್ಣ ತಮ್ಮಂದ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಜಾಯಿಂಟ್ ಫ್ಯಾಮಿಲೀಸ್ ಅಂತ ಅವಾಗ ಕೊಡ್ತಿದ್ರು. ಕಾರಣ ಅವಾಗ ಪೇಷನ್ಸ್ ಲೆವೆಲ್ ಜಾಸ್ತಿ ಇರಲಿ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡಿರ್ತಿದ್ರು. ಈಗೆಲ್ಲ ಡಿಸ್ಟ್ರಿಬ್ಯೂಟೆಡ್. ನಮಗೆಲ್ಲ ಸಡನ್ ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಆಗಬೇಕು. ನಮಗೆ ಅದಾಗಲಿಲ್ಲ ಅಂದ್ರೆ mentally ನಾವು ಡಿಸ್ಟರ್ಬ್ ಆಗ್ಬಿಡ್ತೀವಿ. ಎಲ್ಲ ಡಿಸ್ಟರ್ಬೆನ್ಸ್ ಆಗಿ 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 ಎಲ್ಲರಿಂದ ನಂಬಿಕೆ ಹೋಗ್ಬಿಡ್ತದೆ ಸರ್. ಈಗ ನಿಮ್ಮ ಮೇಲೂ ನಂಬಿಕೆ ಬರಲ್ಲ. ನೀವು ಹೇಳ್ತೀರಿ ನೀ ಆರಾಮಾಕಿ, ನಿನಗೇನಾಗಿಲ್ಲ ಅಂತ ಕೇಳೋದಿಲ್ಲ. ಈಗ ನಾನು ಹೇಳ್ತೇನೆ ಸರ್, ಆದರೂ ಅದು ಕೇಳೋದಿಲ್ಲ ಸರ್ ಯಾರು. ಸೊ ಆ ಸ್ಥಿತಿ ಒಳಗೆ ಹೋಗ್ಬಿಟ್ಟಿರ್ತಾರಲ್ಲ, ಅವ್ರಿಗೊಂದು ನಂಬಿಕೆ ಇರಲಿ ಅನ್ನೋ ಕಾರಣಕ್ಕಾಗಿ. ಓ, ದಿಸ್ ಇಸ್ ಅ ಥೆರಪಿ, ಇದೊಂದು ಚಿಕಿತ್ಸೆ. ಎಸ್, ಸೈನ್ಸ್ ಬೇಸ್ನ ನೋಡಿದರೆ ಸನಾತನದೊಳಗೆ ಯಾವುದೂ ತಪ್ಪಿಲ್ಲ ಸರ್. ಅದನ್ನೆಲ್ಲ ನಾವು ಮೂಢನಂಬಿಕೆ ಅಂತೀವಿ. ಅದು ಭಾಳ ಗಾಢವಾದ ನಂಬಿಕೆ ಸರ್. ನಂಬಿಕೆಯೇ ಒಂದೇ ಜೀವನ ಸರ್. ನಂಬಿಕೆ ಇತ್ತಂದ್ರೆ ಜೀವನ ಮಾಡೋಕ್ಕಾಗೈತಿ, ಇಲ್ಲಾಂದ್ರೆ ಜೀವನ ಮಾಡೋಕ್ಕಾಗೋದಿಲ್ಲ. ಅಂಥ ನಂಬಿಕೆಯನ್ನು ಭಾಳ ಶ್ರೇಷ್ಠವಾಗಿ ನೋಡೋದು, ಅದನ್ನು ಪೂಜನೀಯ ನೋಡೋದು. ಈಗ ನೋಡಿರಿ ಸರ್, ಅದಕ್ಕೆ ಕುಂಕುಮ ಭಂಡಾರ ಎಲ್ಲ ಹಚ್ಚಿದ್ದಾರೆ ಸರ್. ಬಟ್ ಅದು ಕಾಲಾಗೈತೆ ಸರ್. ಆದರೂ ಏನು ಒಂದು ನಂಬಿಕೆ, ಅಕ್ಕಿ ಸನ್ನಿಧಿ ಒಳಗೆ ಅದೊಂದು ಐತೆ ಅಂತಂದ್ರೆ ಅದನ್ನು ಎತ್ತಿದೆ, ಅದನ್ನ ಕೈಯಾಗ ಬಂತು ಅಂತಂದ್ರೆ ಅದು ಆಕೈತಿ ಸಕ್ಸಸ್ಫುಲ್ ಅಂತ ಅನ್ನೋ ನಂಬಿಕೆ. ಮನಸ್ಸು ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಇವೊಂದು ಅದು ಆಗಲಿಲ್ಲ ಅಂತಂದ್ರೆ ಅದು ಮ್ಯಾಲೆ ಹೇಳಲಿಲ್ಲ ಅಂತ ಆಗೋದಿಲ್ಲ ಅಂತ ಹೇಳೋದಿಲ್ಲ ಸರ್ ಅವ್ರು. ಒಬ್ಬೊಬ್ರು ಹೇಳೋರು ಹಂಗೆ ಹೇಳ್ತಾರೆ ಸರ್. ಆದ್ರೆ ಆಲ್ಮೋಸ್ಟ್ ಆಲ್ ಹೆಂಗೆ ಹೇಳ್ತಾರೆ ಅಂದ್ರೆ ಆಕೈತಿ, ಸ್ವಲ್ಪ ಲೇಟಾಗಿ ಆಕೈತಿ ಅಂದ್ರೆ ಏನು, ಒಂದು ಸಮಾಧಾನ, ತಾಳ್ಮೆ ಇರಲಿ. ಹಾಂ, ಒಂದು ಶಾಂತಿ ಕೊಡೋದು. ಈಗ ನಮ್ಗೆ ಎಲ್ಲೂ ಮಾತು ಕೇಳಿದ್ರು ತಲೆ ಹೋಗಲಿಲ್ಲ ಅಂದ್ರೆ ದೇವರ ಸಾನ್ನಿಧ್ಯದೊಳಗಾದರೂ ನಮ್ಮ ಮಾತು ಯಾರವ್ರು ಏನಾದರೂ ಹೇಳಿದ್ರಂದ್ರೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಅನಿಸೋದು. ನಿಜವಾದ ಥೆರಪಿನ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಓ, ದೇವಾಲಯಗಳ ಚಿಕಿತ್ಸೆ ಕೂಡ ಹಾಗಾದ್ರೆ ಅದೇ ಥೆರಪಿ ಫಸ್ಟ್ ಕೊಡೋದನ್ನು ತೀರ್ಥ ಸರ್. ಪಚ್ಚೆ ಕರ್ಪೂರ ಕೊಟ್ಟಾದ್ಮೇಲೆ ಶ್ವಾಸಕೋಶ ಶುದ್ಧೀಕರಣ ಆಗ್ತದೆ ಸರ್. ಪಚ್ಚೆ ಕರ್ಪೂರದ ನೀರು ಶ್ವಾಸಕೋಶ ಏನಿರ್ತದಲ್ಲ ಸರ್, ಅದನ್ನು ಇಂಪ್ರೂವೈಸೇಷನ್ ಮಾಡ್ತೇವೆ ಸರ್. ಒಳಗೆ ಏನು ನಿಂತಿರ್ತದೆ ಕೆಮಿಕಲ್ ಅದನ್ನೆಲ್ಲ ಇಂಪ್ರೂವೈಸೇಷನ್ ಮಾಡ್ತೇವೆ. ಅವಾಗ ಉಸಿರಾಡೋಕೆ ಏನು ನಮ್ಮ ಬ್ರೀತಿಂಗ್ ಪ್ರೊಸೆಸ್ ಏನು ಅವ್ನಿಗೆ ನಾರ್ಮಲ್ ಆಗ್ತೈತಿ, ಅವಾಗ ನೀವು ಏನೋ ಹೇಳಿದ್ರು ತಲೆ ಹೋಗ್ತೈತೆ ಸರ್. ಅದಕ್ಕಾಗಿ ಅವ್ರು ತೀರ್ಥ ಕೊಟ್ಟು ಹೇಳೋ ಸರ್. ನಿಮ್ಗೇನು ಸ್ವಾಮಿಗಳು ತೀರ್ಥ ಕೊಟ್ಟು ಹೇಳಿದ್ರೆ ನಾನು ಕೇಳ್ತಾರ ಅದಕ್ಕೆ ಸರ್. ಗ್ರೇಟ್ ಸರ್. ಬನ್ನಿ. ಇದೆಲ್ಲ ಕಾಶಿ ಒಳಗೆಲ್ಲ ಹಿಂಗೆ ಇದೆ ಸರ್. ಇದೆಲ್ಲ ಕಾಶಿ ವೈಭವ ಸರ್. ಹೌದು, ಈ ಥರ ಸೇಮ್ ಇದೇ ಥರ ಇದೆ. ಸೈನ್ಸ್ ಬೇಸ್ ಮೇಲೆ ನೋಡಿದ್ರೆ ದೀಸ್ ಆರ್ ದ ಸೈಂಟಿಸ್ಟ್, ಗ್ರೇಟ್ ಸೈಂಟಿಸ್ಟ್. ಈ ಋಷಿಗಳು ಗ್ರೇಟ್ ಸೈಂಟಿಸ್ಟ್.
ಇವರಂಥ ಸೈಂಟಿಸ್ಟ್ಗಳು ಯಾರೂ ಆಗಿಲ್ಲ. ಇವೊಂದು ಫಾರೆನ್ಸ್ಗಳೆಲ್ಲ ಸತ್ಯಕ್ಕೆ ಬಂದು ಇಲ್ಲೆಲ್ಲ ಬಂದು ಸರ್ಚ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಿಕಾಸ್ ಅವರಿಗೆ ಸೈನ್ಸ್ ಬೇಸ್ ಮೇಲೆ ನೋಡ್ತಾರೆ ಸರ್. ಅವ್ರು ಯಾವುದೋ ನೋಡ್ಬೇಕಂದ್ರೂ ಪ್ರಾಕ್ಟಿಕಲಿ ನೋಡ್ತಾರೆ. ನಾವೆಲ್ಲ ಹಂಗೆ ಥಿರಾಟಿಕಲಿ ಕೇಳಿ ಇದನ್ನು ಮೂಢನಂಬಿಕೆ ಇರಬೇಕು ಬಿಡ ಅಂತ ಬಿಟ್ಬಿಡ್ತದೆ. ಅದನ್ನ ಇನ್ನೂ ನಾವು ಸಂಶೋಧನೆ ಮಾಡೋಕೆ ಹೋಗೋದಿಲ್ಲ. ಬಟ್ ಅವ್ರು ಸಂಶೋಧನೆ ಮಾಡ್ತಾರೆ ಸರ್ ಅದ್ರ ಬಗ್ಗೆ. ಹಿಂದೆ ಬೀಳ್ತಾರೆ. ಅದ್ರ ಹಿಂದೆ ಬಿದ್ದೆಲ್ಲ ತಿಳ್ಕೊಂಡು ಅದು ಐತಿ ಅಂದ್ರೆ ಐತಿ, ಇಲ್ಲ ಅಂತ ಬಿಟ್ಬಿಡ್ತಾರೆ. ನಾವಿನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆನೇ ಡ್ರಾಪ್ ಮಾಡಿಬಿಡ್ತೇವೆ. ನಮ್ಗೆ ಅಪನಂಬಿಕೆ ಯಾರು ಏನು ಹೇಳಿದ್ರೆ ಪ್ರಶ್ನೆ. ಈಗ ನನಗೆ ನನ್ನ ತಂದೆನೇ ಬಂದು ನನಗೆ ನೀ ಕರೆಕ್ಟಾಗಿರಪ್ಪ ಅಂತ ಹೇಳಿದರೆ ನಮ್ಗೆ ತಲೆ ಹೋಗೋದಿಲ್ಲ. ನಾವು ಇನ್ನೊಬ್ಬನ ನೋಡೇನೆ ಕಲಿಯೋದು. ಅದನ್ನು ಬಿಡ್ಬೇಕು ಸರ್ ನಾವು. ಮೂಲತಃ ತಂದೆ ತಾಯಿ ಮಾತು ಕೇಳೋದಾಗಲಿ, ಗುರುವಿನ ಮಾತು ಕೇಳೋದಾಗಲಿ ಸ್ಟಾರ್ಟ್ ಮಾಡಬೇಕು. ಅದರ ಅರ್ಥನೇ ಇದು ಗೊತ್ತಿರೋದು ಸರ್. ಅವ್ರು ನೋಡಿರಿ ಸರ್, ಅವ್ರ ಮೇಲೆ ಅರ್ಬಿ ಇಲ್ಲ ಸರ್. ಅವ್ರು ನಿರಾಕಾರ ಪರಬ್ರಹ್ಮ ಸರ್. ಅವರು ಏನು ಗೋರಖನಾಥರು ಇದ್ದಾರಲ್ಲ ಸರ್, ಅವರು ಮೇಲೆ ಗುರುಗಳು ಸರ್. ಅವರು ನಿರಾಕಾರ ಪರಬ್ರಹ್ಮ ಸರ್. ಅವ್ರ ಮೇಲೆ ಅರ್ಬಿ ಇಲ್ಲ ಸರ್. ಅವ್ರಿಗೆ ಅರ್ಬಿನೇ ರುದ್ರಾಕ್ಷಿ, ಪೂರ್ತಿ ರುದ್ರಾಕ್ಷಿ ಧಾರಣೆ ಮಾಡ್ತಾರೆ. ಇದನ್ನ ಇನ್ನೂ ಸ್ವಲ್ಪ ರುದ್ರಾಕ್ಷಿ ಐತೆ ಸರ್. ಅವರೆಲ್ಲ ಹೊಟ್ಟಿಗೆಲ್ಲ ಬಿಕ್ಕೋತಾರೆ ಸರ್. ಅವರು ಕಸುವಾಗಿ ಅಂದ್ರೆ ಹಸುವು ಜಾಸ್ತಿ ಆಗುವಂಗಿಲ್ಲ, ಹಸುವುದು ಆಗುವಂಗಿಲ್ಲ. ಆಮೇಲೆ ಪೂರ್ತಿ ನಿಯಂತ್ರಣ ತಾನು ಎಲ್ಲಿ ನೋಡಿದ್ರು, ತನ್ನ ಅಂಗಾಂಗಗಳು ನೋಡಿದ್ರು ಆ ಭಗವಂತನ ನಾಮಸ್ಮರಣೆನ ಆಗು. ಹಾಗಾಗಿ ಪ್ರತಿಯೊಂದು ಕೈಗಾಗಲಿ, ತೋಳು ಬಂದಿಗಾಗಲಿ, ಹೊಟ್ಟಿಗಾಗಲಿ, ಕಾಲಿಗೂ ಆಗಲಿ ಅವರು ರುದ್ರಾಕ್ಷಿ ಧಾರಣೆ ಮಾಡ್ತಿದ್ರು. ಈಗ ನಾವೆಲ್ಲ ಹಂಗೆ ಕೇಳಿಬಿಡ್ತೀವಿ ಸರ್. ಮತ್ತು ಅವರೆಲ್ಲ ಏನು ಅವರು ನಮ್ಮಂತೆ ಮನುಷ್ಯರಿದ್ರು ಕಾಲಿಗೆಲ್ಲ ರುದ್ರಾಕ್ಷಿ ಆಗ್ತಿದ್ರು ಅಂತ. ಅವ್ರ ಅಣುವೊಳಗೂ ದೇವ್ರನ್ನ ಕಾಣ್ತಿದ್ರು ಸರ್. ನಾವು ಸಂಸಾರಿಕವಾಗಿರ್ತೀವಿ, ನಾವು ಆಡಂಬರಕ್ಕಾಗಿ ಇವೆಲ್ಲ ಧಾರಣೆ ಮಾಡೋದು. ಅವರು ಧಾರಣೆ ಮಾಡೋದನ್ನು ಅವನ್ನ ಆಚರಣೆ ಮಾಡಬೇಕಂತ. ಆಮೇಲೆ ಇದು ಸೈಂಟಿಫಿಕ್ ಸರ್. ಇದು ರುದ್ರಾಕ್ಷಿ ಎದಕ್ಕೆ ಹಾಕ್ಬೇಕಂತಂದ್ರೆ, ಇದು ಪಂಚಮುಖಿ ರುದ್ರಾಕ್ಷಿ ಸರ್. ಈ ಪಂಚಮುಖಿ ರುದ್ರಾಕ್ಷಿ ನಾವು ಹಾಕೋದ್ರಿಂದ ಇದು ಈಕ್ವಲ್ ಟು ಬಂಗಾರ ಸರ್. ಇದು ಬಂಗಾರ ಧಾರಣೆ ಎದಕ್ಕೆ ಮಾಡ್ತಾರೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಸರ್. ಹೌದಾ? ಚೆನ್ನಾಗಿ ಕಾಣುತ್ತೆ ಅಂತಲ್ವಾ? ಆಡಂಬರಕ್ಕಲ್ಲ ಸರ್. ಆಡಂಬರಕ್ಕಾಗಿದ್ರೆ ವೆಂಕಟೇಶ್ವರ ಹಂಗ್ಯಾಕೆ ಅಷ್ಟು ಹಾಕೊಂಡು ನಿಲ್ತಿದ್ದೆ. ವೆಂಕಟೇಶ್ವರನ ಅಷ್ಟ ಆಭರಣಗಳು ಶಿವನ ಒಂದು ರುದ್ರಾಕ್ಷಿಗೆ ಸಮಾನ ಸರ್. ಹಾಗಾಗಿ ಶಿವ ಎಲ್ಲ ಒಂದೊಂದಕ್ಕನ ತೃಪ್ತನಾಗ್ಬಿಡ್ತಾನೆ. ಒಂದು ರುದ್ರಾಕ್ಷಿಗೆ, ಒಂದು ಸ್ವಲ್ಪ ನೀರಿಗೆ, ಒಂದು ಬಿಲ್ಪತ್ರೆಗೆ, ಒಂದು ಹೂವಿಗೆ. ಅವನಿಗೆ ಆಡಂಬರ ಇಷ್ಟ ಇಲ್ಲ ಸರ್. ಮೂಲತಃ ಅಂದ್ರೆ ಏನು, ಆ್ಯಕ್ಚುಲಿ ವಿಷ್ಣುಗೂ ಆಡಂಬರ ಇಲ್ಲ ಸರ್. ವಿಷ್ಣು ರೂಪ ದೇವಿ ರೂಪ. ದೇವಿ ಪ್ರಕೃತಿ. ಪ್ರಕೃತಿ ಅಂತಂದ್ಮೇಲೆ ಎಲ್ಲ ಅಕ್ಕಿ ಹಾಕೋತ. ಓಕೆ. ಸೊ ಈಗ ಪ್ರಕೃತಿ ಅಷ್ಟಾಗಿ ಚಂದ ಐತೆ ಅಂತಂದ್ರೆ ಅದು ಇರೋದು ಹಂಗೈತೆ ಸರ್. ಶಿವ ಅಂತಂದ್ರೆ ನಾವು ಕಾಣ್ಲಾರ್ದವ ಸರ್, ನಿರಾಕಾರ ಇರ್ತಾನೆ ಸರ್. ಹಾಗಾಗಿ ಅವಂಗೆ ಏನೂ ಇಲ್ಲ. ಹಾಕಿದ್ರು ನಡೀತೈತಿ, ಹಾಕ್ತಿದ್ರು ಹಾಕೈತಿ. ಬಟ್ ಭಕ್ತಿ ಬೇಕು. ಆದ್ರೆ ತಾಯಿಗೆ ಉಪಚಾರಗಳಿರ್ತಾವೆ, ವಿಚಾರಗಳಿರ್ತಾವೆ, ಪದ್ಧತಿ ಅಂತ ಇರ್ತೈತಿ. ಅದನ್ನು ಮಾಡಲೇಬೇಕು. ಈಗ ಇಲ್ಲಿ ಶಾಸ್ತ್ರಬದ್ಧವಾಗಿ ಪೂಜೆ ಪುನಸ್ಕಾರಗಳು ನಡೀದೇ ಇದ್ರು, ಅಂದರೆ ಒಳಗೆ ಗರ್ಭಗುಡಿ ಒಳಗೆ ನಡೀತಾವೆ ಸರ್. ಇಲ್ಲಿ ನಾವು ಭಕ್ತರೆಲ್ಲ ಮಾಡದೇ ಇದ್ರು ರೂಢಿಕವಾಗಿ ಜಾನಪದ ಶೈಲಿ ಒಳಗೆ ಎಲ್ಲರೂ ಶ್ರೇಷ್ಠವಾಗೇ ಮಾಡ್ತಾರೆ ಸರ್ ಪೂಜೆ. ಆಮೇಲೆ ಅಮ್ಮನ ಪಡ್ಲಿಗೆ ಅಂತ ತುಂಬ್ತಾರೆ ಸರ್. ಈಗ ನಾವು ಮೇಲೆ ಮಾತಂಗಿಗೆ ಹೋಗಿದ್ವಿ. ಮಾತಂಗಿ ಮಾದ್ರಕ್ಕೆ ಸರ್. ಆಕಿ ಏನು ರೋಗಗ್ರಸ್ತರಾದಾಗ ಹಣ್ಣು ತಿನ್ನಿಸಿ ಏನು ಉಪಚಾರ ಮಾಡ್ತಾಳೆ, ಅದಕ್ಕಾಗಿ ನಿನ್ನ ಹೊಟ್ಟೆ ಎಷ್ಟು ತಣ್ಣಗೈತಂದ್ರೆ ಯಾವಾಗಲಿದ್ರು ನಿನ್ನ ಹೊಟ್ಟೆ ತುಂಬೇ ಇರಲಿ, ನಿನ್ನ ಕುಲಕ್ಕೆ ನಂದೇನು ಅಡಿಗೆ ಬರ್ತೈತಿ, ನಂದೇನು ಊಟ ಬರ್ತೈತಿ, ಅದೆಲ್ಲ ನಿನಗೆ ಇರಲಿ ಅಂತ ಹೇಳಿದ್ ಸರ್. ಹಾಗಾಗಿ ಅಮ್ಮನಿಗೆ ಉಡಿ ತುಂಬಂಗಿಲ್ಲ ಸರ್. ನಾವು ಮಾತಂಗಿ ಪಡ್ಲಿಗೆ ತುಂಬ್ತೇವೆ. ಅವೇನು ಹಡ್ಲಿಗೆ ಅಂತ ಏನಿರ್ತಾವಲ್ಲ ಅಲ್ಲಿ ಒಳಗದ ಸರ್. ನೋಡ್ರಿ ಅದೇನು ಅದರ ಬುಟ್ಟಿ ಇರ್ತದಲ್ಲ, ಅದನ್ನು ಪೂರ್ತಿ ತುಂಬಿದ್ರೆ ಅಮ್ಮಗೆ ಹೋಗಿ ಫಸ್ಟ್ ಅಮ್ಮಗೆ ಮುಟ್ಬೇಕು ಸರ್. ಆಕೆ ತೃಪ್ತಿ ಆದ್ರೆ ಆಕೆ ತೃಪ್ತಿನ. ವಾವ್, ನನಗೇನು ಸಪ್ರೇಟ್ ತೃಪ್ತಿ ಮಾಡಬೇಡ, ಅವ್ರು ಮಾಡೋ ತೃಪ್ತಿ ನಾನು ಐ ಆಮ್ ಹ್ಯಾಪಿ. ಅಂದ್ರೆ ಇಲ್ಲಿ ಗುರುಗಳಿಂದ ಕಲ್ತಿದ್ದು ಸರ್. ಆಕೆ ಗುರುಗಳು ಹಂಗದ ಸರ್. ಗುರುಗಳಿಗೂ ಎಡಿ ಅದು ಏನಿಲ್ಲ ಸರ್. ಇವ್ರದೆಲ್ಲ ಅವರೇ ಏನು ಮಾಡ್ತಾರೆ ಅದ ಎಡಿ ಸರ್. ಆದ್ರೆ ಫಸ್ಟ್ ನಾಮಾವಳಿ ಪೂಜೆ ಅವರಿಗೆ ಸರ್. ಫಸ್ಟ್ ನಾಮಸ್ಮರಣೆ ಅವ್ರನ್ನ ಮಾಡಬೇಕು. ನಮ್ಮದು ಹರಿಹರ, ದಾವಣಗೆರೆ. ಇಲ್ಲೇನು? ಇಲ್ಲ, ಅಮ್ಮನ ದರ್ಶನಕ್ಕೆ ಬಂದಿದ್ದು ನಾವು. ಪ್ರತಿ ವರ್ಷ ಅಮ್ಮನ ದರ್ಶನಕ್ಕೆ ಬರ್ತೀವಿ. ಹೌದಾ? ಹಾಂ, ಪ್ರತಿ ವರ್ಷ ಅಮ್ಮ ನಮಗೆ ನಡೆಸ್ಕೊಟ್ಟಿದ. ಏನು ನಡೆಸ್ಕೊಟ್ಟಿಗಳ? ಆರೋಗ್ಯ ಭಾಗ್ಯ ನಾವು ಏನು ಇದು ಮಾಡ್ಕೊಂಡ್ರೆ ನಮಗೆ ಅಮ್ಮ ಇದು ಮಾಡ್ಕೊಡ್ತಾರೆ. ನಾವು ಅಂದ್ರೆ ನಾವು 7-8ನೇ ಕ್ಲಾಸಿಂದನೂ ನಮ್ಮ ತಾಯಿದು ತವ್ರ ಮನೆದು ಎಲ್ಲ ಮನೆದೇವರು. ಹಂಗೆ ನಾವು ಮನೆದೇವ್ರ ಮಟ್ಟ ಬಿಟ್ಟಿಲ್ಲ. ಇಲ್ಲಿ ನನ್ನ ಮನೆ ಗಂಡ ಮನೆಯದು ಮೈಲಾರಲಿಂಗಪ್ಪ. ಅಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಬರ್ತಾವೆ. ಇಲ್ಲಿ ಬಿಟ್ಟಿಲ್ಲ. ನಾವು ಸುಮಾರಿಗೆ 40-50 ವರ್ಷ ಆತ ಬರಕ್ಕೆ. ನಮ್ಮ ಅಮ್ಮ ಎಲ್ಲ ನಡೆಸ್ಕೊಡ್ತಾರೆ. ಆರೋಗ್ಯ ಭಾಗ್ಯ ಮಕ್ಕಳಿಗೆ. ಆದ್ರೆ ಇನ್ನೂ ಒಂದೆರಡು ಕೆಲಸ ನಡೆಸ್ಕೊಡ್ಬೇಕು ಅಮ್ಮ ನಮಗೆ. ಇನ್ನೊಂದೆರಡು ಇದಾವೆ. ಮಕ್ಕಳು ಮದುವೆ ಆಗಬೇಕು, ತಮ್ಮಗೆ ಆರೋಗ್ಯ ಆಗಬೇಕು, ತಂಗಿಗೆ ಆರೋಗ್ಯ ಭಾಗ್ಯ ಆಗಬೇಕು, ತಮ್ಮನಿಗೆ ಮದುವೆ ಆಗಬೇಕು, ಮಕ್ಕಳಿಗೆ ಮದುವೆ ಕೆಲಸ ಆಗೈತಿ. ಒಬ್ಬನ ಮಗನಿಂದ ಆಗಬೇಕು, ಇನ್ನೊಬ್ಬ ಮಗನಿಗೆ ಆಗೈತಿ, ಮದುವೆ ಹೋಗೋ ಕುಡಿಸ್ಕೊಡ್ಬೇಕು ಅಮ್ಮಿಗೆ ನಾವು. ಅದನ್ನು ನಾವು ಅಮ್ಮನ ಹತ್ರ ಕೇಳ್ತೇನೆ. ಈಗ ಕೇಳಿದ್ರಾ? ಏನಂದ್ರು?
ನಡೆಸಿಕೊಡ್ತಾಳ. ಆಕಿಗೆ ಬಿಟ್ಟಿದ್ದು ಅದು ಹೇಳೋದಷ್ಟೇ ನಮ್ಮ ಕೆಲಸ. ಆಕಿ ನಡೆಸ್ಕೊಡೋದು ಅಷ್ಟೇ. ನಡೆಸಲಿಲ್ಲ ಅಂದರೆ ನಡೆಸ್ಕೊಟ್ಟೆ ಕೊಡ್ತಾಳ. ಬೇಡ ನಡೆಸ್ಕೊಡ್ತೀವಿ ಬೇಡ. ಆಕಿನ ಅಮ್ಮಂದು ನಾವು ಇಲ್ಲ ಅನ್ನೋ ಪದನೇ ಇಲ್ಲ. ಪದನೇ ಇಲ್ಲ. ಆಕಿ ಪಾದಕ್ಕೆ ಶರಣು. ಎಷ್ಟು ಕೋಟಿ ಕೋಟಿ ನಮಸ್ಕಾರ ಮಾಡಿದ್ರು ಸಾಲದು. ಕೋಟಿ ನಮಸ್ಕಾರನ ಮಾಡಿದ್ರು ಸಾಲದಷ್ಟು ತಲೆ ಬಿದ್ದು ನಡ್ಕೊಂಡ್ರೆ ಕಮ್ಮಿ. ನಾವು ಎರಡು ಮಾತೇ ಇಲ್ಲ ಅಲ್ಲಿ ಅಮ್ಮನ ಹತ್ರ. ಏನಿದ್ರು ನಡೆಸ್ಕೊಡ್ತಾರೆ. ಎಂಥ ನಾವು ಕಷ್ಟ ಪರಿಸ್ಥಿತಿ ಇದ್ರು ನಮ್ಮನ್ನು ಪಾರು ಮಾಡ್ಯಾರ. ಯಾವ ಊರು ಸರ್ ತಮ್ಮದು? ಬೆಂಗಳೂರು. ಹಬ್ಬ ಸ್ನೇಹಿತರೆ, ರೇಣುಕಾ ಯಲ್ಲಮ್ಮನ ದರ್ಶನ ಮಾಡ್ಕೊಂಡು ಬಂದ್ವಿ. ನಮ್ಮ ಗೆಳೆಯರೆಲ್ಲ ಸಹಕಾರ ಮಾಡಿದ್ರು. ಈಗ ಸುಮಾರು 2-2:30 ಸಮಯ. ಈಗ ಹೊಟ್ಟೆ ಹಸುವಾಗ್ತದೆ, ಚುರ್ರು ಅಂತ ಇದೆ. ಊಟ ಮಾಡಬೇಕಲ್ಲ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಸಂಸ್ಕೃತಿ ಕಲ್ಚರ್ ಇದೆ ಸ್ನೇಹಿತರೆ. ಅದು ರೇಣುಕಾ ಯಲ್ಲಮ್ಮನ, ಸವದತ್ತಿ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಆಗ್ಬೋದು, ಬನಶಂಕರಿ ಬಾದಾಮಿ ದೇವಸ್ಥಾನ ಆಗ್ಬೋದು ಸ್ನೇಹಿತರೆ. ಅಲ್ಲಿ ಈ ಬುತ್ತಿ ರೊಟ್ಟಿ ಊಟ ಅಂತ ತುಂಬ ಫೇಮಸ್ಸು. ಅಮ್ಮನ ಒಂದ್ಸಲ ನಾವು ಮಾತಾಡ್ಸೋಣ, ಊಟ ಮಾಡ್ತೀವಿ ನಾವೀಗ. ನಿಮ್ಮ ಹೆಸರೇನು? ಇಂದ್ರಾವರಿ. ನನ್ನ ಯಾವ ಊರು? ಚಿಕ್ಕುಂಬಿರಿ. ಎಲ್ಲಿ ಬರ್ತದೆ ಅದು? ಇಲ್ಲೇ 8 ಕಿಲೋಮೀಟರ್ ಐತ್ರಿ. 8 ಕಿಲೋಮೀಟ್ರ್. ಏನಿದು? ಇದು ರೊಟ್ಟಿ ಊಟ ರೀ. ಹಾಂ, ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಹೆಸರು ಕಾಳು ಪಲ್ಯ ಎಲ್ಲ ಹಚ್ಕೊಡ್ತೇವ್ರಿ. ಹಚ್ಕೊಡ್ತೀರಿ? ಹಾಂ ಹಾಂ. ಇಲ್ಲಿ ದೇವಸ್ಥಾನದಲ್ಲೇ ಮಾಡ್ತೀರಿ? ಹ್ಞೂ ರೀ. ಭಕ್ತರು ತಗೋತಾರೆ? ಹಾಂ ರೀ. 30 ರೂಪಾಯಿದಾಗ 2 ರೊಟ್ಟಿ ಪಲ್ಯ ಚಟ್ನಿ ಕೊಡ್ತಿದ್ದೀವಿ ಸರ. ಈಗ 40 ರೂಪಾಯಿ ಮಾಡೇವ್ರಿ. 40 ರೂಪಾಯಿ? 40 ರೂಪಾಯಿಗೆ ಏನು ಕೊಡ್ತೀರಿ? 40 ರೂಪಾಯಿದಾಗ 2 ರೊಟ್ಟಿ 4 ಥರ ಪಲ್ಯ ಮೊಸರು ಕೊಡ್ತೇವೆ. ವಾವ್, 40 rupees. ರೈಸ್ ತರೋದು ಸರ್. ಹಾಂ, ರೊಟ್ಟಿ ಪಲ್ಯ ಮೊಸರು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಇದು? ನಾವು 30 ವರ್ಷ ಆತ್ರಿ ಸರ ಮಾಡಕತ್ತಿ. 30 ವರ್ಷದಿಂದ? ಅಂದ್ರೆ ಅವಾಗ ನೀವು ಇನ್ನೂ ಹುಡುಗಿ, ಚಿಕ್ಕ ಹುಡುಗಿ? ಹ್ಞೂ ರೀ. ಜಸ್ಟ್ ಮದುವೆ ಆಗಿದ್ರಿ ಅನ್ಸ್ತವೆ? ಇದೇ ಕೆಲಸ? ಹಾಂ. ಎಷ್ಟು ಗಂಟೆಗೆ ಬರ್ತೀರಿ ಬೆಳಗ್ಗೆ? ಮುಂಜಾನೆ 10 ಗಂಟೆಗೆ ಬರ್ತೇವ್ರಿ. 4 ಗಂಟೆಗೆ ಅಂದ್ರೆ ಹೋಗ್ಬಿಡ್ತೇವೆ ಸರ್. ಹಾಂ. ಎಷ್ಟು ರೊಟ್ಟಿ ಮಾಡ್ತೀರಿ ದಿನ 100 ರೊಟ್ಟಿ ಮಾರ್ತೇವ್ರಿ. 100 ಮಾಡ್ತೀರಿ? ಆಗಲಿ. ಕುಡಿ ಇವತ್ತು ನಮ್ಮ ನೋಡೋಣ. ಏನೇನು ಪಲ್ಯ ಇದೆ ಇವತ್ತು? ಪಲ್ಯ ಕಾಳು ಪಲ್ಯ ಐತ್ರಿ, ಬದ್ನೆಕಾಯಿ ಪಲ್ಯ ಐತಿ. ಹ್ಞೂ. ತಟ್ಟೆ ಏನಿಲ್ಲಮ್ಮ, ಹಂಗೆ ಕೊಡೋದು? ತಟ್ಟಿ ತರ್ತೇವ್ರಿ. ಹಾಂ. ಏನು ಬದನೆಕಾಯಿ ಪಲ್ಯ ಅದು? ಹಾಂ. ಅದೇ ಸರ್, ಬದನೆಕಾಯಿ ರೇಣುಕಾ ಯಲ್ಲಮ್ಮಂಗೆ ತುಂಬ ಇಷ್ಟ ಅಲ್ಲ? ಹಾಂ, ನಮ್ಮನೆಗೆ ಪ್ರಥಮ ಆದ್ಯತೆ ಇದೆ ಸರ್. ಬದನೆಕಾಯಿ ಮತ್ತು ಕಡುಬು. ಇದು ಖಾರದ ಹಿಂಡಿ, ಇದು ಬದನೆಕಾಯಿ ಪಲ್ಯ, ಇದು ಕಡ್ಲಿ ಪಲ್ಯ, ಇದು ಪುಂಡಿ ಪಲ್ಯ. ಉತ್ತರ ಕರ್ನಾಟಕ ಫೇಮಸ್ ಪುಂಡಿ ಪಲ್ಯ. ನೀವು ಮನೇಲೇ ಮಾಡಿದ್ದು? ಮನೇಲಿ ಮಾಡ್ತೇವೆ ಸರ್ ನಾವು. ಓಕೆ. ಬಿಡ್ತೀರಿ ದಿನ 2-3 ರೊಟ್ಟಿ ಬಿಡಕ್ಕೆ ಆಗಲ್ಲ ಅಂತಾರೆ ಕೆಲವರು. ನಾವು ನಮ್ಮ ದುಡಿಕೆ ಅಲ್ರಿ ಸರ್, ಇದನ್ನ ಮಾಡೋದು ನಾವು. ಇದೇ ಮಾಡೋದು? ಎಷ್ಟು ಗಂಟೆಗೆ ಶುರು ಮಾಡ್ತೀರಿ ರೊಟ್ಟಿ ಬಡಿ? ಮುಂಜಾನೆ 6 ಗಂಟೆಗೆ ಮಾಡ್ತೇವ್ರಿ ಸರ್ ನಾವು. 6ಕ್ಕೆ ಶುರು ಮಾಡ್ತೀರಿ? ಹ್ಞೂ. ಮಾಡಿದ್ರೆ 10 ಗಂಟೆಗೆ ಮುಗಿತಾವ? 10 ಗಂಟೆಗೆ ಮುಗಿತಾವ. ಎಷ್ಟು ಜನ ಬಡಿತೀರಿ? ನಾವು ಒಬ್ಬರ ಮಾಡ್ತೇವ್ರಿ. ಒಬ್ಬರೇ 100 ರೊಟ್ಟಿ ಬಿಡ್ತೀರಾ? ಹಾಂ, ರೊಟ್ಟಿ ಒಬ್ಬರು ಮಾಡ್ತೇವ್ರಿ, ಪಲ್ಯ ಒಬ್ಬರು ಮಾಡ್ತೇವ್ರಿ. ಸರ್, ಒಬ್ಬರೇ 100 ರೊಟ್ಟಿ ಬಿಡ್ತಾರಂತಾರೆ ಸರ್? ಸರ್ ಒಬ್ಬರ ಸರ್ ಅದು ಅವಾಗ ಬಡಿಯೋಕ್ಕಾಗುತ್ತೆ ಸರ್. ಜೋಳದ ರೊಟ್ಟಿ ನಾವು ಮಾಡಿ ರೂಢ ಸರ್. ಯಾವ ರೀತಿ ಆ ಕಡೆ ಮುದ್ದಿ ಸ್ಟ್ರಾಂಗ್, ಆ ರೀತಿ ಅದೇ ಕಡೆ ರೀತಿ ರೊಟ್ಟಿ ಸಿರಿಧಾನ್ಯಗಳಲ್ಲಿ ಒಂದು ಸರಿ ಒಂದು ಜೋಳ. ಓಹೋ, ನಮಗಂತೂ ಇವತ್ತು ಒಳ್ಳೆ ಊಟ ನೋಡಿ. ರೇಣುಕಾ ಯಲ್ಲಮ್ಮನ ಸನ್ನಿಧಿಲಿ ಬದನೆಕಾಯಿ ರೇಣುಕಾ ಯಲ್ಲಮ್ಮನ ತುಂಬ ಇಷ್ಟ. ಆ ಪಲ್ಯ ಮತ್ತು ಇನ್ನೂ 2-3 ಥರದ ಪಲ್ಯಗಳಿದ್ದಾವೆ. ಹೊಟ್ಟೆ ಹಸುವಾಗ್ತದೆ, ಊಟ ಮಾಡೋಣ ಬನ್ನಿ. ಎಲ್ರಿಗೂ ಶುಭವಾಗಲಿ. ರೇಣುಕಾ ಯಲ್ಲಮ್ಮನ ಆಶೀರ್ವಾದ ಎಲ್ರಿಗೂ ಇರಲಿ. ಬರ್ರಿ ಸರ್ ನಿಮ್ಮ. ಬರ್ರಿ ಬಾರ. ಅವನು ಕರೆ ವಸಂತ ಕರೆ. ಆಹಾ ಸರ್, ಮೊಸರು ಹಾಕ್ಲ್ರಿ? ಹಾಕಮ್ಮ. ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರ ನೀವು? 10 ಗಂಟೆಗೆ ಬರ್ತೇವೆ ಸರ್. 10ಕ್ಕೆ ಬಂದು 10 ಗಂಟೆಗೆ ಬಂತೇವ್ರಿ. 3-4 ಗಂಟೆಗೆ ಅಂದ್ರೆ ಹೋಗ್ತೇವೆ. ರಜೆ ಇಲ್ಲ? ಇಲ್ರಿ. ಭಾನುವಾರ ಸೋಮವಾರ ಹಿಂಗೆ ರಜೆ ಏನಿಲ್ಲ ಸರ್, ದಿನ ಡೈಲಿ ಬರ್ತೇವ್ರಿ. ಬರ್ತೀರಿ? ಈಗ ರೊಟ್ಟಿ ಉಳಿದ್ರೆ ಏನು ಮಾಡ್ತೀರಿ? ಉಳಿದ್ಬಿಟ್ರೆ? ಉಳಿದ್ರೆ ಮನೆಯಲ್ಲಿ ತಿಂತೇವ್ರಿ ಸರ್. ಉಳಿದಿಲ್ರಿ. ಉಳಿಲ್ಲ? ನಾವು ಉಳಿಲಂಗ ತೊಗೊಂಬಂದಿರ್ತೇವ್ರಿ. ಉಳಿದು ಅಂದ್ರೆ ವ್ಯಾಪಾರಗಾರಿಗೆ ಹಾಕಿ ಹೋಗ್ತೀವಿ. ಈ ದೇವಸ್ಥಾನ ನಂಬ್ಕೊಂಡು ಜೀವನ ಇದೆ? ಹ್ಞೂ ರೀ. ಅಮ್ಮಂದರ್ರಿ ಮತ್ತೆ ಆಸರ. ಸೊ ಇಲ್ಲಿಗೆ ಬಂದ್ರೆ ನೋಡಿ, ದೇವಸ್ಥಾನ ನಂಬ್ಕೊಂಡು ಒಂದು ಎಷ್ಟೋ ಜನ ಬದುಕ್ತಿದ್ದಾರೆ. ಎಷ್ಟು ಜನ ಇದ್ರಿ ನೀವು? ತರ ನಾವು ಒಂದು 10-15 ಮಂದಿ ಇದೇವೆ ಸರ್. 10-15 ಮಂದಿ. ಎಲ್ರಿಗೂ ವ್ಯಾಪಾರ ಆಗಿದೆ? ಎಲ್ಲರಿಗೂ ವ್ಯಾಪಾರ. ಈ ಜಾತ್ರೆಗಳು ಇತ್ಯಾದಿ ಲಕ್ಷಾಂತರ ಜನ ಬರ್ತಾರತ್ತಲ್ಲ, ಅವಾಗ ಎಲ್ಲರಿಗೂ ವ್ಯಾಪಾರ. ಅವಾಗ ಜಾಸ್ತಿ ಮಂದಿ ಬರ್ತೇವ್ರಿ ಸರ್. ಅವಾಗ ಎಷ್ಟು ರೊಟ್ಟಿ ಮಾಡ್ತೀರಾ? ಅವಾಗ 200 ರೊಟ್ಟಿ ಮಾಡ್ತೇವ್ರಿ. 200? ಹ್ಞೂ. ಡಬಲ್ ಆಗುತ್ತೆ ಅವಾಗ. ಆಗಲಿ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಒಕ್ಕಲ್ತನ ಮಾಡ್ತಾರೆ, ಹೊಲ್ಮನೆ ಕೆಲಸ. ನೀವು ಹಿಂಗೆ ವ್ಯಾಪಾರಕ್ಕೆ ಬಂದು ಹೊಲ್ಮನೆಗೆ ಹೋಗಲ್ರಿ? ನಾವು ಹೊಲ್ಲಾಗಿದ್ದಾಗ ಹೊಲ ಮಾಡ್ತೇವ್ರಿ, ವ್ಯಾಪಾರ ಇದ್ದಾಗ ವ್ಯಾಪಾರ ಮಾಡ್ತೇವ್ರಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಪರಿಚಯ ಹೇಳಿ. ಪರಶುರಾಮ್ ರೀ. ಯಾವ ಊರು? ಬೆಳಗಾಂ ಸರ್. ಏನು ನೀವು ಮಾಡಿರೋದು ಇದು? ಮುಂಜಿ ಮಾಡೀವ್ರಿ ಹುಡುಗರಿಗೆ. ಹಾಂ. ಮುಂಜಿ ಅಂದ್ರೆ ನಮ್ದು SSK ಸಮಾಜದವ್ರು ನಾವು. ಅಂದ್ರೆ SSK ಸಮಾಜ ಸಹಸ್ರಾರ್ಜುನ್ ಸಾವಜಿ ಮಂದಿ ಅಂತಾರಲ್ರಿ. ಸಾವಜಿ ಹೋಟ್ಲು? ಹಾಂ ಹೌದು ಸರ್, ನಾವು ಸಾವಜಿ ಮಂದಿ SSK ಸಮಾಜದವ್ರು ನಾವು. ನಿನ್ನೆ ಬೆಳಗಾವಿನಲ್ಲಿ ಮುಂಜಿ ಅದು ಸರ್, 60 ಮುಂಜಿ ಮಾಡಿದ್ರು ಅವರು. ಅದರಲ್ಲಿ ನಮ್ಮ ಹುಡುಗರು 2 ಇದ್ದವ್ರು ಸರ್. ಅದರಲ್ಲಿ ಅಲ್ಲಿ ಅಂಬಾಭವಾನಿ ದೇವಸ್ಥಾನ ಇದೆ ನಮ್ಮದು ಬೆಳಗಾವಲ್ಲಿ. ಅಲ್ಲಿ ದೇವಸ್ಥಾನದ ವತಿಯಿಂದ, ಟ್ರಸ್ಟ್ ವತಿಯಿಂದ ಇಷ್ಟು ಮುಂಚೆ ಮಾಡ್ಕೊಡ್ತಾರೆ. ಅದರಲ್ಲಿ ನಮ್ಮ 2 ಹುಡುಗರು ಆಗಿದ್ದು. ಸಾಮೂಹಿಕ ಮುಂಜಿ ಉಪನಯನ ಕಾರ್ಯಕ್ರಮ. ಸಾಮೂಹಿಕ ಉಪನಯನ? ಹಾಂ ಸರ್. ಏನು ಓದ್ತಾವ? ಈತ 7th ಸ್ಟ್ಯಾಂಡರ್ಡ್ ಸರ್. ಏನು ಸಾಯಿ ಸಮೃದ್ಧ.
ಆತ ಪ್ರೀತಮ್ ರೀ, ಆತ ನಮ್ಮ ಮಗನೇ ರೀ ಆತನ. ಹಾ ರೀ, ಸಾಮೂಹಿಕ 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 ಸರ್. ಜಯ ಸರ್. ಅಂದ್ರೆ ಇದರ ಅರ್ಥ ಸರ್, ಈ ತಾಯಿ ಇದರಲ್ಲಿ ಆಗುತ್ತಲ್ಲ, ಆ ತಾಯಿ ಆಶೀರ್ವಾದ ಇವ್ರು ಇರ್ಲಿ ಅಂತ ಮತ್ತೆ ದೇವಸ್ಥಾನ ಸರ್. ತಾಯಿ ಸನ್ನಿಧಿಲಿ ಆಗ್ಲಿ. ಅಂದ್ರೆ ಅಲ್ಲಿ ಸಾಕಷ್ಟು ಜನ ಬಂದಿರ್ತಾರೆ. ಈಗ ನಾವು ಕರೆದವರು ಬರ್ತಾರೆ, ಕರ್ಲಾರದವರು ಎಲ್ಲರೂ ಆಶೀರ್ವಾದ ಇವರಲ್ಲಿ ಇರುತ್ತೆ. ಹಂಗಾಗಿ ಚೆನ್ನಾಗುತ್ತೆ ಅಂತೇಳಿ ಮಾಡೋದು ಅಷ್ಟೇ. ಮುಖ್ಯವಾಗಿ ತಾಯಿದೇ ಇರ್ತಲ್ಲ, ತಾಯಿದ ಆಶೀರ್ವಾದ ತಗೊಂಡಕ್ಕೋಸ್ಕರ ಈ ಕಡೆ ಬಂದಿದ್ದು ಸರ್. ನಮ್ಮ ಮನೆ ದೇವರು, ಹಾಗಾಗಿ ಬಂದಿದ್ದು. ನಮಸ್ತೆ, ಒಳ್ಳೇದಾಗಲಿ. ರೇಣುಕಾ ಯಲ್ಲಮ್ಮ ಅವ್ರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ನಾವು ದೇವಸ್ಥಾನ ತುಂಬ ಸಂತೋಷ ಆಯಿತು. ಧನ್ಯವಾದ ಈ ನಮ್ಮ ಗೆಳೆಯರಿಗೆ ಸರ್. ಧನ್ಯವಾದ ಸರ್, ತುಂಬ ತುಂಬ ಧನ್ಯವಾದ ತಮಗೆ. ನಡಿ ಹೋಗೋಣ ಎಲ್ಲವನ ಗುಡಕ್ಕೆ, ಜಗದ ಜಾತಿ ಮಾಡ ಕೆಡಕ್ಕೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.